ಕೇಂದ್ರದ ಒಬ್ಬ ಮಂತ್ರಿಯಾಗಿ ಲೋಕಸಭಾ ಸದಸ್ಯನಾಗಿ ಇಲ್ಲೇನು ಬಂದಿದ್ದೇನೆ. ನಾನು ಅಧಿಕಾರಿಗಳಿಗೆ ದೋಷ ಕೊಡೋದಿಲ್ಲ. ಇದು ಈಗೇನು ಅಧಿಕಾರಿಗಳು ರಾಜ್ಯ ಸರ್ಕಾರ ಏನು ಹೇಳ್ತಾರೆ ಆ ರೀತಿ ನಡ್ಕೋಬೇಕಾಗ್ತದೆ ಅವರು. ಅದರಿಂದ ನಾನು ಅಧಿಕಾರಿ ದೋಷ ಕೊಡಲ್ಲ. ಆದರೆ ಸರ್ಕಾರ ಇಲ್ಲಿರ್ತಕ್ಕಂಥವ್ರು ಯಾವ ಮಟ್ಟಕ್ಕಿದ್ದಾರೆ ಅಂತಕ್ಕಂಥದ್ದನ್ನ ಬಹುಶಃ ನಮ್ಮ ಜನಕ್ಕೆ ನಿಮಗೆ ಅರ್ಥ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಅದರಿಂದ ನಮ್ಮ ಜೊತೆಲಿರ್ತಕ್ಕಂಥ ನಮ್ಮ ಮಾಜಿ ಶಾಸಕರಿದ್ದೀರಿ, ನೀವು ಅಧಿಕೃತವಾಗಿ ಇಲ್ಲೇ ಕೂರ್ಬೋದು. ಏನು ಬಂದ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದು ಕಷ್ಟ ಸುಖಗಳನ್ನ ಕೇಳಲಿಕ್ಕೆ ಬಂದಿದ್ದೇನೆ. ನೀವುಗಳು ನಿಮ್ಮ ತಾಲೂಕಿನ ಸಮಸ್ಯೆಗಳು ನೀವು ಅರ್ಥಗಳಲ್ಲಿ ಒಳ್ಳೆಯದಿದೆ. ಏನೇನು ಸಮಸ್ಯೆಗಳಿದೆ ಅದಕ್ಕೆ ಯಾವ್ಯಾವ ನಾವು ಸ್ಪಂದಿಸಬೇಕಾಗ್ತದೆ ಅಂತಂದರೆ ನಿಮಗೂ ಈಗ ನಮ್ಮ ಕಾರ್ಯಕರ್ತನ ಭೇಟಿ ಮಾಡಿದ್ರೆ, ಜನಗಳ ಭೇಟಿ ಮಾಡಿದ್ರೆ ನಿಮಗೂ ಅದರ ಮಾಹಿತಿ ದೊರಕುತ್ತೆ ಅನ್ನೋ ದೃಷ್ಟಿಯಿಂದ ಕಾರ್ಯಕರ್ತರುಗಳು ಇಲ್ಲಿ ಮೂವ್ ಮಾಡಬೇಡಿ. ನಮ್ಮ ಸಾಧ್ಯ ಆದಷ್ಟು ನಮ್ಮ ವಿಕಲಚೇತನರ ಅಂಗವಿಕಲರೇನಿದ್ದೀರಿ ನಿಮಗೆ ನಾನು ಅಲ್ಲೇ ಬಂದು ಸ್ವೀಕಾರ ಮಾಡ್ತೀನಿ, ಮೆಟ್ಲಂತ ಬರೋಕ್ಕಾಗಲ್ಲ. ಇಲ್ಲಿ ನನಗೆ ಅರ್ಥ ಆಗ್ತದೆ. ಯಾರ್ಯಾರು ಭೇಟಿ ಮಾಡೋಕೆ ಈಗಾಗಲೇ ಬಹುಶಃ ನಮ್ಮ ಕೌಂಟರ್ಗಳು ಓಪನ್ ಮಾಡಿದ್ದು. ಒಂದು 10 ಕೌಂಟರ್ನಲ್ಲಿ ಸುಮಾರು 300ಕ್ಕೂ ಹೆಚ್ಚಿನ ಒಂದು ನಮ್ಮ ಬಂಧುಗಳು 300ಕ್ಕೂ ಹೆಚ್ಚಿನ ಒಂದು ಮನವಿಯನ್ನು ಸಲ್ಲಿಸಿದ್ದೀರಿ. ಈಗಾಗಲೇ ನೀವು ಏನು ನನಗೆ ಮನವಿ ಸಲ್ಲಿಸಿದ್ದೀರಿ, ಅದು ಕಂದಾಯ ಇಲಾಖೆದಿರಲಿ, ಪೊಲೀಸ್ ಇಲಾಖೆದಿರಲಿ, ಆರೋಗ್ಯದ ಸಮಸ್ಯೆಗಳೇನಿದೆ ಅದಕ್ಕೇನು ಪರಿಹಾರವನ್ನು ತಂದುಕೊಡ್ಬೇಕಾಗ್ತದೆ, ಇದು ಎಲ್ಲವನ್ನ ನಾನು ಗಮನಿಸ್ತೀನಿ. ಆ ನಂತರ ನಾನು ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಬಗ್ಗೆ ನಾನು ಮುಂದೆ ನನ್ನದೇ ಆದಂಥ ಒಂದು ಚಿಂತನೆ ಇಟ್ಕೊಂಡಿದ್ದೇನೆ. ಯಾಕೆಂದರೆ ಈಗ ಇನ್ನೂ ಕೇಂದ್ರ ಸರ್ಕಾರ ರಚನೆಯಾಗಿ ಸುಮಾರು 20-25 ದಿನಗಳೇನಾಗಿದೆ. ನನಗೆ ಸಿಕ್ಕಿರತಕ್ಕಂಥ ಅವಕಾಶದಲ್ಲಿ ವಿಶೇಷವಾಗಿ ನಮ್ಮ ಯುವಕರಿಗೆ ಉದ್ಯೋಗ ದೊರಕತಕ್ಕಂಥದ್ದು, ಮಹಿಳೆಯರಿಗೆ ಉದ್ಯೋಗ ದೊರಕಬೇಕಾಗಿದೆ. ಅದಕ್ಕೆ ಕೆಲವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇನೆ. ಒಂದು ರಾತ್ರಿನಲ್ಲಿ ಇದೆಲ್ಲ ತರಲಿಕ್ಕಾಗೋದಿಲ್ಲ. ಅದು ಒಂದು ಭಗವಂತ ನಿಮ್ಮ ಆಶೀರ್ವಾದದಲ್ಲಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ. ಬಹುಶಃ ಮಂಡ್ಯ ಜಿಲ್ಲೆ ಮತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಕರ್ನಾಟಕ ರಾಜ್ಯ ಇರ್ಬೋದು, ಇದು ಒಂದು ಭಾಗ. ಮತ್ತು ದೇಶದ ಮಟ್ಟದಲ್ಲೂ ನನಗೆ ಇರ್ತಕ್ಕಂಥ ಒಂದು ಜವಾಬ್ದಾರಿ. ಇವತ್ತು ಈ ಇಲಾಖೆಗಳ ಮುಖಾಂತರ ಲಕ್ಷಾಂತರ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ದೇಶದ ಒಂದು ಆರ್ಥಿಕ ಪ್ರಗತಿಯನ್ನು ಮೇಲ್ತರ್ತಕ್ಕಂಥದ್ದು ಜವಾಬ್ದಾರಿ ಇದೆ. ನೀವು ನನ್ನನ್ನೇನು ಆಶೀರ್ವಾದ ಮಾಡಿದ್ದೀರಿ, ಏನೋ ನಮ್ಮ ಕುಮಾರಣ್ಣ ಏನಾದ್ರು ಶಾಸಕ ಲೋಕಸಭೆ ಸದಸ್ಯನಾದರೆ ನಮ್ಮ ಜಿಲ್ಲೆಗೆ ಏನೋ ಒಂದು ಒಳ್ಳೆಯದಾಗುತ್ತೆ ಅಂತೇಳಿ ಅಂಧಾಭಿಮಾನದಲ್ಲಿ ನಾನು ಚುನಾವಣೆಯಲ್ಲಿ ಮತ ಕೇಳೋದು ಬರ್ತಾ ಇದ್ದು ನನ್ನನ್ನು ಗೆಲ್ಲಿಸಿ ಮಟ್ಟದಲ್ಲಿ ಮತ್ತೆ ಈ ಶಕ್ತಿಯನ್ನು ತುಂಬಿ ಕೇಂದ್ರ ಸರ್ಕಾರದಲ್ಲಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದೀರಿ. ಇವತ್ತು ನಿಮ್ಮ ಋಣ ತೀರಿಸ್ತಕ್ಕಂಥದ್ದೇ ನಾನು ಮಾಡಬೇಕಾದಂಥ ನನ್ನ ಕರ್ತವ್ಯ ಇದೆ. ಅದರಿಂದ ಇವತ್ತು ನಮ್ಮ ಕಾರ್ಯಕರ್ತರುಗಳು ನಮ್ಮ ಜನತೆ ಬರಲಿಕ್ಕೆ ಒಂಚೂರು ಜಾಗ ಬಿಟ್ಬಿಡಿ. ನೀವು ಎಲ್ಲ ಇಲ್ಲೂ ಕುಂತ್ಕೊಂಡ್ಬಿಟ್ರೆ ಅವ್ರು ಬರೋದು ಕಷ್ಟ, ಆಮೇಲೆ ಕೆಲಸ ನೀಟಾಗಿ ಆಗಲ್ಲ. ನಾನು ಬಂದಿದ್ದಕ್ಕೂ ಏನಪ್ಪ ಸುಮ್ಮನೆ ಒಂದು 50 ಜನ ಅವ್ರಿಗೆ ಬೇಕಾದ್ರೆ ಮುಂದೆ ನಿಲ್ಲಿಸ್ಕೊಂಡ್ಬಿಟ್ಟು ನಾವು ಬಂದು ಇಲ್ಲಿ ಕಷ್ಟ ಹೇಳ್ಕೊಳಕ್ಕೆ ಬಂದು ಕುಮಾರಣ್ಣ ಟೈಮ್ ಕೊಡಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡು ಹೋದರೆ ನಾನು ಮಾಡಿದ್ದಕ್ಕೂ ಸಾರ್ಥಕ ಆಗಲ್ಲ. ಅದರಿಂದ ನಮ್ಮ ಕಾರ್ಯಕರ್ತರಿಗೆ ಹೇಳ್ತೇನೆ, ಶಾಸಕರುಗಳು ಕೂತ್ಕೊಳ್ಳಿ. ಇಲ್ಲಿ ಇನ್ನು ಉಳಿದವರೆಲ್ಲ ಸ್ವಲ್ಪ ಜಾಗ ಬಿಟ್ಟರೆ ಅವರೆಲ್ಲ ಬರಲಿ. ಆಮೇಲೆ ದಿನ ನಿಮ್ಮ ಜೊತೆ ನಿಮ್ಮ ಕಷ್ಟ ಸುಖನೂ ಇದ್ರೆ ಕೇಳ್ತೀನಿ, ನಿಮ್ಮ ಕಷ್ಟ ಸುಖನೂ ಇಲ್ಲಿ ಮೇಲ್ಗಡೆ ಇರೋದು ಅಂತ ಬೇರೆಯವ್ರಿಗೆ ಬಂದು ಜನಕ್ಕೆ ಅವಕಾಶ ಕೊಡಿ.